ಸಾವಿತ್ರಿ, ನಿಮ್ಮ ಮನೆಗೆ ಯಾರು ಇಲ್ವಾ? ಹ ಇಲ್ಲ ಕಣೆ, ಯಾಕೆ ಗೊತ್ತಿಲ್ವೇನೆ ನಿನಗೆ? ಅಲ್ಲ, ಗೊತ್ತು ನೀನು ಒಬ್ಬಳೇ ಇದೆಯಾ ಅಂತನ. ಅಲ್ಲ, ನಿಮ್ಮ ಮನೆಯವ್ರು ಎಲ್ಲಿ? ನಿಮ್ಮ ಅತ್ತೆ ಮಾವ ಯಾರು ಇಲ್ವಾ? ನೀನು ಒಬ್ಬಳೇ ಇದೆಯಲ್ಲ ಈ ಮನೆಗೆ, ಹೆಂಗಿರ್ತೀಯ? ನಿನಗೆ ಭಯವಾಗಲ್ವಾ? ಅಯ್ಯೋ, ನನಗೆ ಯಾಕೆ ಭಯವಾಗುತ್ತೆ? ಇದೇನು ಕಾಡಲ್ಲ ಐತೆ, ಊರಲ್ಲ ಐತಾನೆ ಮನೆ. ಭಯ ಯಾಕಾಗುತ್ತೆ? ಬೋಲ್ಟ್ ಹಾಕೊಂಡು ಮನೆ ಕಂತೀನಿ ಅಷ್ಟೇನೆ. ನಾನು ಒಬ್ಬಳೇ ಇದ್ದೀನಿ ಬಿಡು. ಏನು ನೀನು ಈಗ ನೀನು ಬೇರೆ ಬಂದಿದೆಯಲ್ಲ, ಏನು ಅದಕ್ಕೆ ಯಾಕೆ ಚಿಂತೆ? ನನಗೇನು ಒಬ್ಬಳೇ ಇದ್ದ ಅಭ್ಯಾಸ ಆಗೈತಿ. ನನ್ನ ಗಂಡ ಎಲ್ಲ ಓಡಾಗವನ ಅವನು. ನನ್ನ ಸಾಕಕ್ಕೆ ಯೋಗ್ಯತೆ ಇಲ್ವಲ್ಲ, ಅದಕ್ಕೆ ಓಡಾಗ್ಯವನೆ. ನಮ್ಮ ಅತ್ತೆ ಮಾವ ಇನ್ನೇನು ಆಲೇನೆ ತೀರ್ಕೊಂಡು ಆಲೇನು 1-5-6 ವರ್ಷ ಆಯ್ತು. ಹೌದಾ? ನಿನಗೆ ಮತ್ತೆ ಮಕ್ಕಳು ಮರಿ? ಯಾ ಮಕ್ಕಳು? ಗಂಡ ಜೊತೆಗಿದ್ರೆ ತಾನೆ ಮಕ್ಕಳು. ಗಂಡನೇ ಜೊತೆಗಿಲ್ಲ. ನಾನು ಮದುವೆ ಆಗಿ ಬಂದಾಗಿಂದನ ನಾನು ಅವನು ಸಂಸಾರನೇ ಮಾಡಿಲ್ಲ. ಇನ್ನೆಲ್ಲಿಂದ ಮಕ್ಕಳು ಗೊತ್ತವೆ? ಮಕ್ಕಳು ಇಲ್ಲ, ಮರಿನೂ ಇಲ್ಲ. ನಾನು ಒಬ್ಬಳೇನೆ. ಬಾ ಕುಕ್ಕ ಬಾ. ಹೌದಾ? ನಿಂದೊಂಥರ ಸಮಸ್ಯೆ, ನಂದೊಂಥರ ಸಮಸ್ಯೆ. ಗಂಡನ ಜೊತೆಗೆ 5-6 ವರ್ಷ ಸಂಸಾರ ಮಾಡಿದ್ರು ನನಗೆ ಮಕ್ಕಳೇ ಆಗಿಲ್ಲ. ಏನ್ ಮಾಡ್ತೀಯ? ಮೊನ್ನೆ ಬಂದಿರೋ ಮದುವೆ ಆಗಿ ಬಂದಿರೋ ಜಿಲೇಬಿಗೆ ಒಂದು ಗಂಡು ಹುಡುಗ ಆಗೈತಿ. ಅದಕ್ಕೆ ಎಲ್ಲರೂ ಅವಳನ್ನ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಾರೆ. ಏನ್ ಮಾಡ್ತೀಯ? ದೇವರು ಅಂಬನು ನಮ್ಮಂತವ್ರಿಗೆ ಒಳ್ಳೇದ್ ಮಾಡಲ್ಲ. ಅಂತ ಕೆಟ್ಟ ಜನಗಳಿಗೇನೆ ಒಳ್ಳೇದ್ ಮಾಡೋದು. ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗುತ್ತೆ? ನಾನು ನೀನು ಒಂಥರ ಒಂದೇ ದೋಣಿಲಿ ಹೋಗೋ ಪ್ರಯಾಣಿಕರಿದ್ದಂಗೆ. ನಮ್ಮಿಬ್ರದ್ದು ಒಂದೇ ತರ ಜೀವನ. ನೀನ್ ಹೆಂಗೋ ನೆಮ್ಮದಿಯಾಗಿದೆಯಾ ಬಿಡು. ಯಾರು ಇಲ್ದಿದ್ರೆ ಹೊಟ್ಟೆ ಹೊತ್ತು ನೀನು ಒಬ್ಳೆ ಆದ್ರೂ ನೆಮ್ಮದಿಯಾಗಿದೀಯ. ಸರಿ, ಹೋಗ್ಲಿ ಬಿಡು. ನಾನು ನೀನು ಒಂದೇ ಅಂದಮೇಲೆ ಕಷ್ಟ ಸುಖ ಹಂಚ್ಕೊಂಬಕ್ಕೆ ನಾವು ಆಗ್ಬೇಕು. ನನಗೆ ನೀನು, ನಿನಗೆ ನಾನು ಅಂತಾನ. ನಾನೇನು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆರಾಮಾಗಿರ್ತೀನಿ. ಯಾಕೆ ಬಿಟ್ಟೋಗಿರೋರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗಬೇಕಾಗಿತ್ತು ನಮಗೆ? ಅವಳು ಏನೋ ಒಂದು ಎಮ್ಮೆ ಐತೆ, ಎಮ್ಮೆ ನೋಡ್ಕೊಂಡು ಹೆಂಗೋ ಅತ್ಲಾಗೆ ಜೀವನ ಮಾಡ್ತೀನಿ. ಕೂಲಿ ಹೋಗ್ತೀನಿ. ಕೂಲಿ ಹೋದ್ರೆ ಎಮ್ಮೆನೂ ಅಲ್ಲಿಗೆ ಹೊಡ್ಕೊಂಡು ಹೋಗ್ತೀನಿ. ಹಂಗೂ ದುಡ್ಡಿಲ್ಲ ಅಂತಂದ್ರೆ ಯಾತಗನ ಸಾಲ ಮಾಡ್ತೀನಿ. ಹಿಂಗೇನೆ ನೇತ್ರನ ಹತ್ರ ಇಸ್ಕೊಂಬಂದಲ್ಲ 20,000 ರೂಪಾಯಿ 10,000 ರೂಪಾಯಿ ಬ್ಯಾಂಕಿಗೆ ಕಟ್ಟಬೇಕಾಯ್ತು. ಕಟ್ಟಿದೆ. ಇನ್ನು 10,000 ರೂಪಾಯಿ ಅದ್ರಾಗೇನೆ ಹೆಂಗೋ ಅತ್ಲಾಗೆ ಜೀವನ ಮಾಡ್ತಾ ಇದ್ದೀನಿ. ಖರ್ಚಿಗೆ ಅದು ಆಗುತ್ತೆ ದುಡ್ಡು. ಹೆಂಗೋ ಈಗ ನೇತ್ರನೂ ಊರಾಗಿಲ್ವಲ್ಲ, ಏನು ಕೇಳಲ್ಲ ಕೊಡು ಅಂತಾನ. ಅವ್ರು ಬಂದು ಕೇಳಿದ್ರು ನಾನೇನು ಕೊಡಲ್ಲ. ಏನು ಅವ್ರೇನು ಕೊಟ್ಟವ್ರೆ? ನನಗೇನು ದುಡ್ಡ ಕೊಟ್ಟಿರೋದು ನೇತ್ರನ ಕೈ ಕೊಡ್ತೀನಿ. ಅವಳಿನ್ನೇನು ಗೊತ್ತಾಳೋ ಇಲ್ವೋ, ಯಾವಾಗ ಗೊತ್ತಾಳೋ ಗೊತ್ತಿಲ್ಲ. ಅದು ಸರಿ ಗೌರಿ, ನಿಂದು ಅಂತ ದುಡ್ಡು ಒಡವೆ ಏನು ಇಲ್ವೇನೆ? ಏನು ಇಕ್ಕೊಂಡಿಲ್ವಾ ನೀನು? ಅಲ್ಲ, ಮನೆ ಬಿಟ್ಟು ಕಳ್ಸಿರಲ್ಲ ಅವಾಗ ಬ್ಯಾಗ್ ಗೀಗು ತಗೊಂಬರ್ಲಿಲ್ವೋ? ಹೆಂಗೆ ಬರಗೈಗೆ ಅಳ್ಳಾಡ್ಸ್ಕೊಂಬಂದ ನೀನು? ಅಯ್ಯೋ, ನನಗೆ ದುಡ್ಡು ಎಲ್ಲಿಂದ ಬರಬೇಕು? ಒಡವೆ ಎಲ್ಲಿಂದ ಬರಬೇಕು? ಇದ್ದಿದ್ದು ಒಡವೆನ ಆ ಜಿಲೇಬಿ ಮಗನ ನಾಮಕರಣ ಮಾಡಬೇಕು ಅಂತಾನ ಮಾರ್ಬಿಟ್ಟೆ ನನ್ನ ಗಂಡನ್ ಕೊಟ್ಟು. ಈಗೆಲ್ಲಿ ಯಾವ ಒಡವೆನೂ ಇಲ್ಲ, ಎಂಥದ್ದು ಇಲ್ಲ, ಬರೀ ಗೈ ಅಯ್ಯೋ ದಡ್ಡ ಮುಂಡೆ, ನಿನ್ನ ಒಡವೆ ಮಾರಿ ಅವಳ ಮಗು ನಾಮಕರಣ ಮಾಡಂಥದ್ದು ಏನೇ ಇತ್ತು? ನಾಮಕರಣ ಮಾಡದೇ ಇದ್ರು ಪರವಾಗಿಲ್ಲ, ಹಂಗೆ ಇರ್ಬೋದಾಗಿತ್ತು. ನೀನು ಯಾಕೆ ಒಡವೆ ಮಾರಕೋದೆ ಅವಳ ಮಗನ ನಾಮಕರಣಕ್ಕೆ? ನೋಡ್ದ ಈಗ ನಿನ್ನೆ ಮನೆ ಬಿಟ್ಟು ಓಡಿಸಿದ ಆ ಜಿಲೇಬಿ. ಅಯ್ಯೋ, ನಾನು ನಾಮಕರಣಕ್ಕೆ ಒಡವೆ ಮಾರಿದ್ದು ಆ ಮನೇನ ನನ್ನ ಹೆಸರು ಮಾಡಿಸ್ಕೊಂಬಕ್ಕೋಸ್ಕರ. ನನ್ನ ಗಂಡಗೆ ಮಸ್ಕ ಹೊಡೆದು ಮನೆ ಹೆಸರು ಮಾಡಿಸ್ಕೊಂಬನ. ಆಮೇಲೆ ನನ್ನ ಯಾರು ಮನೆ ಬಿಟ್ಟು ಓಡಿಸಲ್ಲ. ಆಮೇಲೆ ಆ ಮನೆಗೆ ನಂದೇ ಯಜಮಾನಿಕೆ ಆಗುತ್ತೆ ಅಂತಾನ ಏನೇನೋ ಲೆಕ್ಕಾಚಾರ ಹಾಕೊಂಡು ಒಳ್ಳೆ ಥರ ನಾಟಕ ಮಾಡಿ ಎಲ್ಲಾರನ್ನೂ ನಂಬಿಸ್ದೆ. ನನ್ನ ಗಂಡನೂ ನಂಬಿ ನನಗೆ ಮಾಡಿಕೊಟ್ಟ. ಆದರೆ ಅವ್ನು ಮಾಡಿಕೊಟ್ಟಿದ್ದು ನಕಲಿ ಪತ್ರ ಅಂತಾನ ಇವಾಗ ತಾನೇ ನನಗೆ ಗೊತ್ತಾಗಿದ್ದು. ಎಲ್ಲ ಅನ್ಯಾಯ ಮಾಡಿಬಿಟ್ರು ಕಣಿ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌದಾ? ಮತ್ತೆ ಈಗ ಹೋಗಿ ಕೇಳು ಆ ಜಿಲೇಬಿನ. ನಿನ್ನ ಮಗನ ನಾಮಕರಣಕ್ಕೆ ನನ್ನ ಒಡವೆ ಮಾರಿದ್ದೀನಿ, ಆ ಒಡವೆನ ಕೊಡ್ರಿ ಅಂತಾನ ಕೇಳು ಹೋಗಿ. ನಿನ್ನ ಗಂಡನ್ನು ಆ ಜಿಲೇಬಿನು ಇಬ್ರು ಸೇರಿ ಹೆಂಗಾದ್ರೂ ಮಾಡಿ ಈಸ್ಕೊಂಬ ಆ ಒಡವೆನ. ಇಲ್ಲಾಂದ್ರೆ ಆ ಒಡವೆ ದುಡ್ಡಾದ್ರೂ, ಆ ಒಡವೆಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡಾದ್ರೂ ಈಸ್ಕೊಂಬ. ನಿನಗೆ ಜೀವನ ಮಾಡೋಕ್ಕೆ ಏನೈತಿ? 1 ರೂಪಾಯಿನೂ ದುಡ್ಡಿಲ್ಲ ಅಂತ ಹೇಳ್ತಾ ಇದೆಯಾ? ಏನೋ ಇಲ್ಲಿರೋ ತಕ್ಕನ ನಾನು 1-2 ದಿವಸ ಊಟ ಹಾಕ್ಬೋದು. ಮುಂದಕ್ಕೂ ಹಿಂಗೇನೆ ಊಟ ಹಾಕಕ್ಕಾಗುತ್ತಾ? ಹೌದಾ? ಈಗ ಹೆಂಗೆ ಕೇಳೋದು? ಹೋಗಿ ಕೊಡ್ತಾರ? ಅಯ್ಯೋ, ಕೇಳಕ್ ನನಗೆ ಅಲ್ಲಿಗೆ ಹೋಗಕ್ಕೇನೆ ಭಯವಾದಂಗಾಗುತ್ತೆ ಕಣೆ. ನನ್ನ ಗಂಡ ಏನಂತಾನೋ ಏನೋ ಅಂತಾನ. ಯಾಕೆ ಬೈತಾನೆ? ನಿನ್ನ ಒಡವೆ ನೀನು ಇಸ್ಕೊಂಬರೋದ್ರಾಗೆ ಅದ್ರಾಗೇನೈತಿ ತಪ್ಪು? ಅಲ್ಲ, ನನ್ನ ಮನೆಗೆ ಬಿಡ್ಕೊಂಬ್ಲಿಲ್ಲ ಅಂದಮೇಲೆ ನನ್ನ ಒಡವೆ ದುಡ್ಡು ಯಾಕೆ ಬೇಕು ಅಂತ ಹೇಳಿ ನಿನ್ನ ಬ್ಯಾಗು ಒಡವೆ ದುಡ್ಡು ಎಲ್ಲನ ಇಸ್ಕೊಂಬರೋಗು ಹೇಳ್ತೀನಿ. ಆ ಮನೆಗೆ ಇರೋಕ್ಕೆ ನಿನಗೂ ಹಕ್ಕೈತೆ ತಾನೆ? ಹೋಗಿ ಕೇಳು. ನನ್ನ ಒಡವೆ ನನಗೆ ಕೊಡ್ರಿ ಅಂತಾನ. ಕೊಡ್ದಿದ್ರೆ ಆಮೇಲೆ ನೋಡೋಣ. ಯಾಕ 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 ಐದ್ಯೇನೆ ಒಳಗೆ? ಸಾವಿತ್ರಿ, ಯಾರೋ ಯಾಕ ಯಾಕ ಅಂತ ಕರಿತಾ ಇದ್ದಾರೆ. ನಾ ತಂಗಿನ ಬಾರೆ. ಸೆಳಿ ಸೆಳಿ, ನೀನೇನೆ? ಹೂ ಕಣ ಯಾಕ, ನಾನೇನೆ. ಇವಳು ನಿನ್ ತಂಗಿನ? ಹೂ ಕಣೆ ಗೌರಿ, ನನ್ನ ತಂಗಿ ಸೇಳಿ ಅಂತ ಇವಳ ಹೆಸರು. ಸೇಳಿ ಏನೇ? ಅಲ್ಲ, ನಿನ್ನ ಜೈಲಿಗೆ ಹಾಕಿವ್ರಿ ಅಂತ ಕೇಳ್ಪಟ್ಟೆ. ಈ ಅಣ್ಣ ಇನ್ನು ನಿನ್ನನು ಎಲ್ಲಿ? ಅವನು ಅವನೆಲ್ಲಿಗೋದ? ಕಣಕ, ಇಷ್ಟ ದಿನ ಜೈಲ್ನಾಗೆ ಇದ್ದು ಇವಾಗ ಬಿಡುಗಡೆ ಆಗಿ ಬಂದ್ವಿ. ಅಣ್ಣಯ್ಯ ಅವ್ರು ಯಾರೋ ಗ್ಯಾಂಗ್ ಐತಲ್ಲ, ಅವ್ರ ಜೊತೆಗೆ ಹೋಗ್ತೀನಿ, ನೀನು ಸಾವಿತ್ರಿ ಮನೆಗೆ ಹೋಗು ಅಂತ ಹೇಳಿ ಹೋದ. ಅವನಿಗೆ ಪರಿಚಯ ಇದ್ರಲ್ಲ ಅವ್ನ ಗ್ಯಾಂಗ್ನವರು, ಅವರೇ ಬಂದು ನಮಗೆ ಜಾಮೀನು ಕೊಟ್ಟು ಬಿಡಿಸಿದ್ದು. ಇಲ್ದಿದ್ರೆ ಅಲ್ಲೇ ಇರಬೇಕಾಗಿತ್ತು. ಇನ್ನೇನು ಮಾಡೋದು? ಅಲ್ಲಿಗೆ ನನ್ನ ಗಂಡರ ಊರಿಗೆ ಹೋಗೋಣ ಅಂತಂದ್ರೆ ಅಲ್ಲೆಲ್ಲ ನಾಯಿ ಆಡ್ದಂಗೆ ಆಡ್ತವೆ. ಆ ಪಟೇಲಪ್ಪ ಬೇರೆ ಇದ್ದಾನೆ, ಅದಕ್ಕೆ ಅಲ್ಲಿಗೆ ಹೋಗ್ಲಿಲ್ಲ. ಸೀದನ ಇಲ್ಲಿಗೆ ಬಂದೆ. ಚೆನ್ನಾಗಿದ್ದೀನಕ್ಕ?
ಹೇಳಿ ಅಂದ್ರೆ ನೀನು ನಮ್ಮೂರಾಗೆ ನನ್ನ ತವ್ರ ಮನೆಗೆ ಸಾಕಮ್ಮ ಅಂತ ಐತೆ ಅಯ್ಯಮ್ಮ. ಅವ್ರ ಮನೆಗೆ ನೀನು ಕೆಲ್ಸಕ್ಕಿದ್ದೆ ಅಲ್ವಾ, ಹಂಗಂತ ಹೇಳಿ ಮಾತಾಡೋರು. ನಾನೇ ನಿನ್ನ ನೋಡಿರ್ಲಿಲ್ಲ. ನೀನು ಅವಳೇನಾ? ಈ ಅಮ್ಮ ಯಾರಪ್ಪ? ಆ ಊರು ಈ ಅಮ್ಮನ ತವ್ರ ಮನೆನಾ? ಅಂದ್ರೆ ನಮ್ಮ ಅಕ್ಕಗೆ ಈ ಅಮ್ಮ ಪರಿಚಯನಾ? ಅಯ್ಯಯ್ಯೋ, ಇದೊಳ್ಳೆ ಸರಿ ಆಯ್ತಲ್ಲಪ್ಪ. ಏನು ಮಾಡೋದು? ಸುಳ್ಳು ಹೇಳ್ಬಿಡ್ತೀನಿ. ಎಮ್ಮೆ ಹಂಗು ನನ್ನ ಮಕ ನೋಡಿಲ್ವಂತೆ. ಅವಳೇ ಬೇರೆ ನಾನೇ ಬೇರೆ ಅಂತ ಹೇಳಿದ್ರೆ ನಂಬ್ತೈತೆ ಅನ್ಸತ್ತೆ. ಏನಮ್ಮ ಶೇಳಮ್ಮ, ನೀನೇನಾ ಅದು? ಅದು ಸಾಕಮ್ಗೇನೋ ನಿಧಿ ಸಿಕ್ಬಿಟ್ಟು ಸಾವುಕಾತಿ ಆಗಿದ್ಲು ಅಂತ ಹೇಳಿದ್ರು. ಆಮೇಲೆ ಸೇಳಿ ಅನ್ನೋಳು ಮನೆ ಕೆಲಸದಳು ಬಂದು ಎಲ್ಲ ಕರ್ಕೊಂಡು ಹೊರಟೋದ್ಲು ಅಂತನ ಈ ಮಾತಾಡ್ತಿದ್ರು. ಅದು ನೀನೇನಾ? ಅಕ್ಕ ನಾನಲ್ಲ. ಅಯ್ಯೋ, ಯಾರು ಕಳ್ತನ ಮಾಡ್ಕೊಂಡ್ರೋ, ಯಾವ ಊರೋ, ಯಾವ ಸಾಕಮ್ಮನೋ ನನಗೇನು ಗೊತ್ತು? ನನಗೆ ಯಾವ ಸಾಕಮ್ಮನೂ ಗೊತ್ತಿಲ್ಲ, ಏನೂ ಇಲ್ಲ. ನಾನಿನ್ನ ಇವಾಗಿನ ಜೈಲಿಂದ ಬರ್ತಾ ಇದ್ದೀನಿ. ನೀನು ಒಳ್ಳೆ ಜೈಲಿಂದ ಬರ್ತಾ ಇದೆಯಾ? ಏನು ಮಾಡಿದ್ಯಾ ಅಂತ ತಪ್ಪ ಜೈಲಿಗೆ ಹೋಗುವಂಥದ್ದ? ಏನು ಸಾವಿತ್ರಿ, ನಿನ್ನ ತಂಗಿ ಜೈಲಾಗಿದ್ಲ ಇಷ್ಟು ದಿನನ? ಓ ಕಣಕ, ಅದು ಏನೋ ಚಿಕ್ಕ ತಪ್ಪಾಗ್ಬಿಟ್ಟಿತ್ತು. ಅದಕ್ಕೆ ನನ್ನ ಗಂಡಗೂ ನನಗೂ ಜಗಳ ಆಗಿತ್ತು. ಹಿಂಗೆ ಜಗಳ ಆಗಿ ಅವ್ರ ಊರವರೆಲ್ಲ ಸೇರ್ಕೊಂಡು ನನ್ನ ಜೈಲಿಗೆ ಕಳಿಸ್ಬಿಟ್ಟಿದ್ರು ಕಂಪ್ಲೇಂಟ್ ಕೊಟ್ಟು. ಇವಾಗ ಬಿಡುಗಡೆ ಆಗಿ ಬಂದೆ. ಹೌದೇನೆ ಸಾವಿತ್ರಿ, ಈಗ ಚೆನ್ನಾಗಿದೀಯಾ? ಬಾ ಕುಕ್ಕ ಬಾ. ಇವಳ ಹೆಸರು ಗೌರಿ ಅಂತಾನ. ಇಲ್ಲೇ ನಮ್ಮೂರೊಳೇನೆ ಇವಳು ಗಂಡನೂ ಜಗಳ ಮಾಡಿಬಿಟ್ಟು ಇವಳನ್ನ ಮನೆಯಿಂದ ಓಡಿಸಿದಾಳೆ. ಅದಕ್ಕೆ ಇವಳು ಪಾಪ ಇರಕ್ಕೆ ಎಲ್ಲೂ ಜಾಗ ಇರಲಿಲ್ವಲ್ಲ, ನನ್ನ ಮನೆಗೆ ಇರುವಂತೆ ಬಾ, ನಾನು ಒಬ್ಬಳೇ ಇದ್ದೀನಿ ಅಂತನ ಕರ್ಕೊಂಬಂದೆ. ಹೆಂಗೋ ನೀನು ಬಂದಿದ್ದು ಒಳ್ಳೇದಾಯ್ತು ಬಿಡು. ಅಲ್ಲ, ನೀನು ಗಂಡ ಚೆನ್ನಾಗಿದ್ದಾನ ಇವಾಗ? ಹೋಗಿದ್ದ ಊರಿಗೆ? ಆ ಊರಿಗೆ ಯಾಕೆ ಹೋಗೋಣ? ತಿರ್ಗಾನ ಅವನ ತಾಕಿ ಹಾಕಿ ಹುಡ್ಕೊಂತಾಕಿ ಅವನೆಲ್ಲ ನೆಟ್ಟಗಾಗ್ತಾನೆ. ಅವನಂತೂ ಜೀವನದಾಗ ಉದ್ಧಾರ ಆಗಲ್ಲ, ನಮ್ಮನ್ನು ಉದ್ಧಾರ ಆಗಕ್ಕೆ ಬಿಡಲ್ಲ. ಅವ್ನು ಸವಾಸನೆ ಸಾಕು ಅಂತಾನ, ಅಲ್ಲಿಗೆ ಹೋಗಲೇ ಇಲ್ಲ. ಯಾಕೆ ಬೇಕು ಅಂತಾನೆ. ಅವನು ಇನ್ನೊಬ್ಬಳನ್ನ ಮದುವೆ ಆಗ್ಯವನಿ, ಅವಳೆ ಅವಳ ಶಿಲ್ಪ ಅಂಬಳನ್ನ. ಹೌದಾ, ಸರಿ ಕೂತ್ಕೊಳ್ಳಿ. ಯಾಕೆ ನಿಂತ್ಕೊಂಡಿದ್ಯಾ ಕುಕ್ಕ? ಮತ್ತೆ ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಎಲ್ಲಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾಕ ಒಂದಿಷ್ಟು ದಿನ, ಒಂದು ಸ್ವಲ್ಪ ದಿನ ನಾನು ಇಲ್ಲೇ ಇರ್ತೀನಿ. ಯಾಕೆ ಬೇಕು? ಎಲ್ಗೂ ಹೋಗಲ್ಲ. ಅಣ್ಣನೇ ಹೇಳ್ದ, ಸಾವಿತ್ರಿ ಮನೆಗೆ ಇರು ಒಂದು ಸ್ವಲ್ಪ ದಿನ, ಎಲ್ಗೂ ಹೋಗ್ಬೇಡ. ಅವಳು ಒಬ್ಬಳೇ ಇದ್ದಾಳೆ, ಗಂಡನೂ ಇಲ್ಲ, ಎಲ್ಗೋ ಹೋಗ್ಯಾವನು ಮೂದೇವಿ. ಅವಳ ಜೊತೆಗಿರು, ಅವಳಿಗೂ ಒಂದಿಟ್ಟು ಸಹಾಯ ಆದಂಗೆ ಆಗುತ್ತೆ. ನೀನು ಅಲ್ಲೇ ಇರು, ಆಮೇಲೆ ಯೋಚನೆ ಮಾಡೋಣ ಮುಂದಕ್ಕೆ ಅಂತ ಹೇಳಿ ನಮ್ಮ ಅಣ್ಣ ಇಬ್ಬರವರೆಗೂ ಇಲ್ಲೇ ಇರ್ತೀನಿ ನಾನು ಒಂದೆರಡು ದಿವಸ. ಆಮೇಲೆ ನೋಡೋಣ ಏನು ಮಾಡೋದು ಅಂತಾನೆ. ಸರಿ ಆಯಿತು ಕಣೇಶ್, ಹೇಳಿ ಇಲ್ಲೇ ಇರು. ನಾನು ಗೌರಿನೂ ಕೂಲಿ ಹೋಗೋಣ, ನೀನು ಕೂಲಿ ಬರೋದಾದ್ರೆ ಬಾ. ಅಯ್ಯೋ ಯಾಕ, ನಾನು ಕೂಲಿ ಬರಲ್ಲ, ಏನು ಬರಲ್ಲ. ನನ್ನ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನೆಲ್ಲ ಸಂಪಾದನೆ ಮಾಡೋದು ಗೊತ್ತೈತಿ, ಹೆಂಗೆ ಸಂಪಾದನೆ ಮಾಡಬೇಕು ಅಂತಾನ. ನಾನೆಲ್ಲ ನಿನ್ನ ಕೈಗೆ ದುಡ್ಡು ತಂದು ಕೊಡ್ತೀನಿ. ನೀನೇನು ಪುಕ್ಸಟ್ಟೆ ಊಟಕ್ಕೆ ಹಾಕ್ಬೇಡ, ಇಲ್ಲಿ ಬಂದೇವಳೆ ಅಂತಾನ. ನಾನೆಲ್ಲ ದುಡಿಯೋದು ಗೊತ್ತೈತಿ, ದುಡ್ಡನ್ನು ಕೊಡ್ತೀನಿ ಹೇಳು. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ ಹಂಗಲ್ವೇ, ದುಡ್ಡಿನ ವಿಷಯ ಅಲ್ಲ. ಸುಮ್ಮನೆ ಇನ್ಯಾಕೆ ಕೂತ್ಕೊಂಡು ಏನು ಮಾಡೋದು? ಮೂವರು ಹೊತ್ಲಾಗೆ ಕೆಲ್ಸಕ್ಕೆ ಹೋದ್ರೆ ಒಂದಿಷ್ಟು ದುಡ್ಡು ಬರುತ್ತೆ, ಮೂವರು ಚೆನ್ನಾಗಿರ್ಬೋದಲ್ಲ ಅಂತ ಹೇಳಿದೆ ಅಷ್ಟೇನೆ. ಗೌರಿ ಇನ್ನೂ ಎಷ್ಟು ದಿನ ಇರ್ತಾಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಗಂಡ ಕ್ಷಮಿಸಿ ಮನೆಗೆ ಬಿಟ್ಕೊಂಬತ್ತಕ ಇರ್ತಾಳೆ ಅಷ್ಟೇನೆ. ಇವಳು ತಿರ್ಗಾ ಹೋಗ್ತಾಳೆ ಗಂಡನ ಮನೆಗೆ, ಏನು ಇಲ್ಲೇನೇನು ಇರಲ್ಲ, ಹೋಗ್ತಾಳೆ ಅವಳು. ಆದರೆ ಆ ಗಂಡ ಯಾವಾಗ ಬುದ್ಧಿ ಕಲ್ತ್ಕೊಂತಾನೋ ಗೊತ್ತಿಲ್ಲ. ಗೌರಿ, ನೀನಾಗಿ ನೀನು ಹೋಗ್ತೀವ ಅಥವಾ ಅವರಾಗಿ ಅವ್ರು ಬಂದು ಕರಿಯೋವರೆಗೂ ಹೋಗಲ್ವೋ? ಏನು ಮಾಡೋದೋ ಗೊತ್ತಾಗ್ತಿಲ್ಲ ಕಣೆ ಸಾವಿತ್ರಿ. ಅವರಂತೂ ಬಂದು ಅವರಾಗಿ ಅವ್ರು ಕರಿಯಂಗೆ ಕಾಣಲ್ಲ. ಕರಿಯೋ ಥರ ಏನಾದರೂ ಒಂದು ಸಂದರ್ಭ ಬರಬೇಕು. ಅಂತ ದೊಡ್ಡ ಸಮಸ್ಯೆ ಏನಾದರೂ ಬರಬೇಕು. ನಾನು ಬೇಕೇ ಬೇಕು ಅನ್ನೋಂಥ ಸಮಸ್ಯೆ ತಂದಿಕ್ಕಬೇಕು ಅವರಿಗೆ, ಅವಾಗಲೇ ಬರ್ತಾರೆ. ಮಾರಿ ಗೌರಿ, ನೀನು ಇಲ್ದಿದ್ರೆ ಈ ಮನೆ ನಡೆಯಲ್ಲ ಅಂತ ನನ್ನ ಗಂಡ, ಆ ಜಿಲೇಬಿ, ನಮ್ಮ ಅತ್ತೆ ಎಲ್ಲರೂ ಬರಬೇಕು ಅವಾಗ. ಅವಾಗ ಚೆನ್ನಾಗಿರೋದು. ಏನು ಮಾಡ್ತೀಯ? ಅಂತ ಸಂದರ್ಭ ಯಾವಾಗ ಬರುತ್ತೋ ಅಂತ ಸಂದರ್ಭನ ನಾನಿದ್ದೀನಲ್ಲ, ಅಂತ ಸಂದರ್ಭ ಬರೋ ಥರ ನಾನು ಮಾಡ್ತೀನಿ. ಬಿಡಕ್ಕ, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಮನೆಯಿಂದ ಹೊರಗೆ ಹಾಕಿರೋರು ಅವರೇ ಬಂದು ನಿನ್ನ ಮನೆ ಕರ್ಕೊಂಡು ಹೋಗಂಗೆ ನಾನು ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಹೌದಾ? ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಿಂದನ? ಅದೆಲ್ಲ ಹೇಳೋಕ್ಕಾಗಲ್ಲ, ಮುಂದೆ ನಿನಗೆ ಗೊತ್ತಾಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ಅಕ್ಕ ಹೊಟ್ಟಸ್ತೈತಿ, ಏನಾನು ಅಡುಗೆ ಆಗಿದ್ರೆ ಒಂದಿಷ್ಟು ಮಕ್ಕನ ಇಕ್ಕೆಂಬ ಅಂದ್ಕೊಡು. ಅಲ್ಲಂತೂ ಜೈಲ್ನಾಗೆ ಆ ಮುದ್ದೆ ತಂಗಳ ಸಾರು ತಿಂದು ಬಾಯೆಲ್ಲ ಕೆಟ್ಟಂಗಾಗೈತಿ. ಹೋಗು, ಯಾಕನ ಒಂದಿಟ ಇಕ್ಕೆಂಬರ ಉಣ್ಬೇಕು ನಾನು. ಹೌದಾ, ಸರಿ ಆಯ್ತು, ಇಕ್ಕೆಂಬತ್ತೀನಿರು. ನಾವು ಇನ್ನೂ ಉಂಡಿಲ್ಲ, ಗೌರಿನೂ ಉಂಡಿಲ್ಲ. ಗೌರಿ, ನಿನ್ಗೂ ಇಕ್ಕೆಂಬರ್ಲೇನೆ? ಇಕ್ಕೆಂಬರಿಗೆ ಸಾವಿತ್ರಿ, ಮೂವರು ಕೂಕೊಂಡು ಊಟ ಮಾಡೋಣ. ಹೋಗು, ನಿನ್ನ ತಂಗಿನ ಪಾಪ ಅಟ್ಟಸ್ಕೊಂಬಂದವಳೆ. ಹೋಗು. ಆಗೈತ ಮುದ್ದೆ? ಸ್ವಲ್ಪ ಹೊತ್ತಿ ಮುಂಚೆಲೇನೆ ಕಟ್ಟಿಕ್ಕಿದ್ದೆ, ಇನ್ನು ಅಟ್ಟಸ್ತಿರ್ಲ್ವಲ್ಲ, ಆಮೇಲೆ ಉಂಬನ ಅಂತ ಸುಮ್ಮನಾಗಿದ್ದೆ. ನೀನು ಬಂದೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ, ಮರ್ತೇ ಬಿಟ್ವಿ ಉಂಬದ. ಹೆಂಗೆ ಗೊತ್ತಾಗಿ ನನ್ನ ತಂಗಿನೂ ಬಂದ್ಲು. ಇವಾಗ ಅದನ್ನೇನೆ ಎಷ್ಟಾಯ್ತು ಅಷ್ಟೇನೆ ಮೂವರು ಹಂಚ್ಕೊಂಡು ಉಂಬನ ಹೇಳು. ಇರು ಬತ್ತೀನಿ ಇಕ್ಕೊಂಡು. ನೀನು ನನ್ನ ಭಾಗಕ್ಕೆ ದೇವ್ರು ಬಂದಂಗೆ ಬಂದಿದ್ಯಾ ಕಣಮ್ಮ ಸೇಳಮ್ಮ. ಹೆಂಗೋ ನಿನ್ನಿಂದನ ನನಗೊಂದು ಉಪಕಾರ ಆದರೆ ಸಾಕು. ನನ್ನ ಜೀವನ ಸರಿ ಆದರೆ ಸಾಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.